ನಮಸ್ಕಾರ ಸ್ನೇಹಿತರೆ, ಇವತ್ತು ವಿಡಿಯೋದಲ್ಲಿ ನಾನು ಬೇಬಿ ಗರ್ಲ್ ಸಿನಿಮಾದ ಬಗ್ಗೆ ಕನ್ನಡ ಡಬ್ಬಿಂಗ್ ಬಂದಿದೆ. ಈ ಒಂದು ಸಿನಿಮಾದ ಅಪ್ಡೇಟ್ಸ್ ಹಾಗೂ ಸ್ಟೋರಿ ಅನಾಲಿಸಿಸ್ ಕಂಪ್ಲೀಟಾಗಿ ರಿವ್ಯೂ ಮಾಡ್ತೀನಿ. ಕೊನೆ ತನಕ ನೋಡಿ. ಬೇಬಿ ಗರ್ಲ್ ಒಂದು ಎಮೋಷನಲ್ ಥ್ರಿಲ್ಲರ್ ಟೈಪ್ ಸಿನಿಮಾ. ಟೈಟಲ್ ಸಿಂಪಲ್ ಆಗಿ ಅನಿಸಿದ್ರು ಸ್ಟೋರಿ ತುಂಬಾ ಇಂಟ್ರೆಸ್ಟ್ ಆಗಿದೆ ಅಂತ ಹೇಳಬಹುದು. ಕತೆ ಒಂದು ಯಂಗ್ ಗರ್ಲ್ ಸುತ್ತುತ್ತದೆ. ಅವಳ ನಾರ್ಮಲ್ ಲೈಫ್ ಸಾಗ್ತಾ ಇರುತ್ತದೆ. ಆದರೆ ಆ ಒಂದು ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ ಆಗಿ ಅವಳ ಎಂಟೈರ್ ಲೈಫನ್ನೇ ಚೇಂಜ್ ಮಾಡಿ ಬಿಡುತ್ತದೆ. ಹಾಗೆ ಫಸ್ಟ್ ಹಾಫ್ನಲ್ಲಿ ಫ್ಯಾಮಿಲಿ ಬಾಂಡಿಂಗ್ ಮತ್ತು ಎಮೋಷ್ನಲ್ ಬಿಲ್ಡ್ ಆಗ್ತಾ ಹೋಗುತ್ತದೆ. ಡೈರೆಕ್ಟರ್ ಇಲ್ಲಿ ಪಾತ್ರಗಳನ್ನು ಸ್ಲೋ ಆಗಿನೇ ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾರೆ ಮತ್ತು ಆಡಿಯನ್ಸ್ಗೆ ಕನೆಕ್ಟ್ ಆಗುವಂಗೆ ಸಿಚುವೇಶನ್ ಕೂಡ ಕ್ರಿಯೇಟ್ ಮಾಡಿ ಆ ಸ್ಟೋರಿ ಅರ್ಥ ಮಾಡ್ಸೋಕ್ಕೆ ಹೋಗ್ತಿದ್ದಾರೆ. ನಿಜವಾದ ಕತೆ ಸ್ಟಾರ್ಟ್ ಆಗೋದು ಸೆಕೆಂಡ್ ಹಾಫ್ನಲ್ಲಿ. ಹೌದು, ಸೆಕೆಂಡ್ ಹಾಫ್ನಲ್ಲಿ ಸಸ್ಪೆನ್ಸ್ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತದೆ ಮತ್ತು ಹಿಡನ್ ಸೀಕ್ರೆಟ್ಸ್ ಒಂದೊಂದಾಗಿ ರಿಲೆವೆಂಟ್ ಆಗುತ್ತದೆ. ಯಾರನ್ನು ಟ್ರಸ್ಟ್ ಮಾಡಬೇಕು ಅನ್ನೋದು ಕನ್ಫ್ಯೂಷನ್ ಇಲ್ಲಿ ಕ್ರಿಯೇಟ್ ಆಗುತ್ತದೆ. ನಂತರ ಇದರಲ್ಲಿ ಹೀರೋಯಿನ್ ಪರ್ಫಾರ್ಮೆನ್ಸ್ ನ್ಯಾಚುರಲ್ ಆಗಿಯೇ ರೋಲ್ ಔಟ್ ಆಗುತ್ತದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಟೆನ್ಷನ್ ಕೂಡ ಮೈಂಡಲ್ಲಿನೇ ಕ್ರಿಯೇಟ್ ಮಾಡುತ್ತದೆ. ಸಿನಿಮ್ಯಾಟಿಕ್ ವರ್ಕ್ ಆಲ್ಮೋಸ್ಟ್ ನೈಟ್ ಶಾಡೋ ಅಥವಾ ಡಾರ್ಕ್ ನೆಟ್ಟಲ್ಲಿನೇ ಈ ಒಂದು ಸಿನಿಮಾ ಶೂಟ್ ಆಗಿದೆ. ಹಾಗೆ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತನಾಡಿದರೆ, ಕ್ಲೈಮ್ಯಾಕ್ಸ್ ಲಾಸ್ಟು 10 ನಿಮಿಷ ಇಡೀ ಮೂವಿ ಕಥೆನೇ ಕಂಪ್ಲೀಟಾಗಿ ಚೇಂಜ್ ಮಾಡಿ ಬಿಡುತ್ತದೆ. ಆದರೆ ಈ ಒಂದು ಸಿನಿಮಾದಲ್ಲಿ ಒಂದು ಗುಡ್ ಮೆಸೇಜ್ ಕೊಟ್ಟಿದ್ದಾರೆ. ಏನಂದರೆ, ಸತ್ಯ ಎಷ್ಟೇ ಮುಚ್ಚಿ ಇಟ್ಟರೂ ಒಂದು ದಿನ ಅದು ಹೊರಗೆ ಬರುತ್ತದೆ ಅನ್ನೋದು ಮೆಸೇಜ್ ತುಂಬ ಚೆನ್ನಾಗಿಯೇ ಇದರಲ್ಲಿ ಕ್ರಿಯೇಟ್ ಆಗಿದೆ. ಓವರಾಲ್ ನೋಡಿದರೆ ಬೇಬಿ ಗರ್ಲ್ ಎಮೋಷ್ನಲ್ ಪ್ಲಸ್ ಸಸ್ಪೆನ್ಸ್ ಮಿಕ್ಸ್ ಆಗಿರುವ ಒಂದು ಥ್ರಿಲ್ಲರ್ ಸಸ್ಪೆನ್ಸ್ ಸಿನಿಮಾವಾಗಿದೆ. ಥ್ರಿಲ್ಲರ್ ಕ್ರೈಮ್ ಸಿನಿಮಾ ಇಷ್ಟಪಡೋರಿಗೆ ಡೆಫಿನೆಟ್ಲಿ ಒನ್ ಟೈಮ್ ವಾಚಬಲ್ ಸಿನಿಮಾ ಇದು ಆಗಿದೆ. ನಿಮಗೆ ಈ ಒಂದು ರಿವ್ಯೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತೆ ಸಿಗೋಣ ಬೇರೆ ಒಂದು ಹೊಸ ಮೂವಿ ರಿವ್ಯೂದೊಂದಿಗೆ. ಕಾಯ್ತಾರಿ. ನಮಸ್ಕಾರ ಸ್ನೇಹಿತರೆ, ನಾನು ಮತ್ತೆ ಬರ್ತೀನಿ.